ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೌಸ್ನ ಬ್ಯಾಕ್ ನೆಕ್ ಯಾವ ರೀತಿಯಾಗಿ ತುಂಬ ಈಸಿಯಾಗಿ ಡಿಸೈನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಮತ್ತು ಪ್ರೋತ್ಸಾಹ ಮತ್ತಿನ್ನೆಷ್ಟೋ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಮೊದಲನೇದಾಗಿ ನಾವು ಲೈನಿಂಗ್ನ ಮೇನ್ ಬ್ಲೌಸ್ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ ನೀಟಾಗಿ. ಈ ಡಿಸೈನ್ನ ನಾವು ಡೈಲಿ ವಿಯರ್ ಸ್ಯಾರಿ ಆಗಲಿ, ಪಾರ್ಟಿ ವಿಯರ್ ಸ್ಯಾರಿ ಆಗಲಿ, ಸಿಲ್ಕ್ ಸ್ಯಾರಿ ಎಲ್ಲ ಥರದ ಬ್ಲೌಸಲ್ಲಿನೂ ಬಾರ್ಡರ್ ಇರೋ ಎಲ್ಲ ಬ್ಲೌಸಿಗೂ ನಾವು ಯೂಸ್ ಮಾಡ್ಕೋಬೋದು. ನಮಗೆ ಬೇಸಿಕ್ ಕೆಲವು ಟಿಪ್ಸ್ ಗೊತ್ತಿದ್ದರೆ ನಾವು ಓನ್ನಾಗಿ ಡಿಸೈನ್ ಮಾಡ್ಕೋಬೋದು ಬ್ಲೌಸಸ್ನ. ಈ ರೀತಿ ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಾದಮೇಲೆ ಇದನ್ನ ಸೈಡಿಗೆ ಇಟ್ಕೊಳ್ಳೋಣ. ಒಂದು ಕ್ಯಾನ್ವಾಸ್ ಪೇಪರಲ್ಲಿ ನಾನು ಆಗಲೇ ಮೇಜರ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ.
ಈ ರೀತಿಯಾಗಿ ನಾವು ಹಿಂದುಗಡೆ ಟಕ್ನ ಎಮ್ಮಿಂಗೋಸ್ಕರ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ಟಿಚ್ ಮಾಡಿ ಆಮೇಲೆ ಎಮ್ಮಿಂಗ್ ಮಾಡಿದ್ರೆ ಫಿನಿಶಿಂಗು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಬ್ಯಾಕ್ ಟ್ಯಾಕ್ಸ್ನ ಈ ರೀತಿ ಶೋಲ್ಡರ್ ಮಧ್ಯ ಭಾಗದಿಂದ ಈ ರೀತಿ ಮೇಜರ್ ಮಾಡಿಕೊಂಡು ಹಾಗೇ ಇಟ್ಕೋಬೋದು. ಇದು 3 ಇಂಚು ಉದ್ದ. ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಈ ರೀತಿ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಎರಡೂ ಕಡೆ ಟಕ್ಸ್ನ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನಾನು ಹಿಂದುಗಡೆ 2 ಬಟನ್ಸ್ನ ಅದೇ ಬಾರ್ಡರಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರೋ 2 ಬಟನ್ಸ್ನ ಆ್ಯಡ್ ಮಾಡ್ತೀನಿ. ನೋಡಿದ್ದೀರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ಈ ಡಿಸೈನ್ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.